बीजापुर जिले के चरचन तालुका के बरडोल गांव में एक दर्दनाक सड़क हादसे ने एक महिला की जान ले ली है। बताया जा रहा है कि सड़क पर बनाए गए रोड ब्रेक की वजह से यह हादसा हुआ, जिसके बाद स्थानीय लोगों में भारी आक्रोश देखने को मिल रहा है। जानकारी के मुताबिक मैनरली गांव से इस्लामपुर की तरफ एक बाइक पर पति पत्नी सफर कर रहे थे। इसी दौरान बरडोल गांव के पास सड़क पर मौजूद रोड ब्रेक के कारण बाइक का संतुलन बिगड़ गया और दोनों हादसे का शिकार हो गए। इसी दर्दनाक हादसे में 55 वर्षीय मुमताज अब्दुल शेख की मौके पर ही मौत हो गई है। घटना के बाद परिवार पर दुखों का पहाड़ टूट पड़ा है। मृतक महिला के पति अब्दुल शेख ने हमारे माध्यम से बात करते हुए पीडब्ल्यूडी डिपार्टमेंट पर गंभीर आरोप लगाए हैं। उन्होंने कहा कि सड़क पर बनाए गए रोड ब्रेक की वजह से यह हादसा हुआ है और इसके लिए संबंधित विभाग जिम्मेदार है। अब्दुल शेख ने अपना आक्रोश व्यक्त करते हुए बताया कि लगभग 3 महीने पहले इस सड़क पर 2 रोड ब्रेक बनाए गए थे। उनका आरोप है कि तब से लेकर अब तक इसी जगह पर 15 से 20 अधिक गंभीर सड़क हादसे हो चुके हैं। स्थानीय लोगों का कहना है कि बार बार हादसा होने के बावजूद प्रशासन ने इस समस्या पर कोई ठोस कदम नहीं उठाया है। इस घटना के बाद लोगों ने दोषियों के खिलाफ कार्रवाई और सड़क की सुरक्षा की व्यवस्था सुधारने की मांग की है। फिलहाल पुलिस ने मामले की जाँच शुरू कर दी है। अब देखना यह होगा कि लगातार हो रहे हादसों के बाद प्रशासन और पीडब्ल्यूडी विभाग इस मामले में क्या कदम उठाता है। बीजापुर जिला चरचन तालुका से रिपोर्टर रियाज मुल्ला की एक रिपोर्ट। ಇವತ್ತು ಇಲ್ಲಿ ನಮ್ಮ ಚರ್ಚನ್ ಸರ್ಕಾರ ದವಾಖಾನೆ ಒಳಗೆ ಯಾಕೆ ಇಟ್ಟು ಮಂದಿ ಕೂಡ್ಯಾರಪ್ಪ ಅಂದ್ರೆ ಈ ಚರ್ಚನ ತಾಲೂಕಿನ ಬರೋಡೋಲ ಗ್ರಾಮದಾಗ ನೋಡ್ಬೇಕು ನೀವು ಆ ಪಿಕ್ಚರ್ ಶೂಟಿಂಗ್ ದಾಗ ಏನ್ ಹಿಂಗ್ ಸ್ವಯಂತ ಗಾಡಿಗಳು ಹಾಕ್ತಾರಲ್ಲ ಪರ್ಪಟಿ ಜೀಪ್ಗಳು ಅಂತ ರೋಡ್ ಬ್ರೇಕ್ ಹಾಕ್ಯಾರ ಪಿಡಬ್ಲ್ಯೂ ಅಧಿಕಾರಿಗಳು. ರೋಡ್ ಬ್ರೇಕ್ ಅಂದ್ರೆ ಹೆಂಗಿರ್ಬೇಕು, ಸಣ್ಣ ಹಾಕಿ ಒಂದ್ 4-5 ಹಾಕ್ಬೇಕು. ಅವ್ರ ಮನುಷ್ಯಗ್ ಬಂದಾಗ ನೋಡ್ಬೇಕು ನೀವು ರೋಡ್ ಬ್ರೇಕ್ ಅದು ಹೋಗಿ ನೋಡ್ಬೋದು ಗೊತ್ತಿರ್ತದ. ಮತ್ತೆ ಇಲ್ಲಿ ಮಂದಿ ಯಾಕೆ ಕುಡಿಯಪ್ಪ ಅಂದ್ರ ಇವತ್ತೇ ಒಬ್ಬ ಹೆಣ್ಮಗಳು ಡೆಡ್ ಆಗ್ಯಾಳ ಅಲ್ಲಿ ಜಾಗದ ಮೇಲೆ, ಬಹಳ ದೂರ ಇಲ್ಲ, ಅಲ್ಲೇ ಬಿದ್ದಲ್ಲೇ ಖಲಾಸ್. ಅಂದ್ರ ಎಂತಾವ್ ಮಾಡಿರ್ಬೇಕು ಜಂಪ್ ಪಿಡಬ್ಲ್ಯೂ ಅಧಿಕಾರಿಗಳು ಸಂಬಂಧಪಟ್ಟ ರೋಡ್ ಮೇಲೆ ಏನ್ ರೋಡ್ ಬ್ರೇಕ್ ಮಾಡ್ತಿರಲ್ಲ ಅಧಿಕಾರಿಗಳು. ನೀವು ಒಂದ್ಸಲ ಇಲ್ಲಿ ಹೈದು ಪರ್ಪಟ್ ಮೇಲೆ ನ್ಯೂಸ್ ಐತಿರಿ ಮಂದಿ ಸೈಕಲ್ಗೆ ಅಂತ ಏನ್ ಹಾಕಿರ ನನಗೆ ಅನ್ಸತ್ತದ. ಮತ್ತು ಇವತ್ತು ಈಗ ಇಲ್ಲಾಂದ್ರೆ ಒಂದ್ ಎಂದ್ ಹಾಕ್ಯಾರ ನೋಡ್ರಿ, ಒಂದ್ ವರ್ಷ ಐತು, ಒಂದ್ ವರ್ಷದಾಗ ಇಲ್ಲಾಂದ್ರೆ 20-30 ಮಂದಿ ಸತ್ತಾರ ಸೈಕಲ್ಗೆ ಏನು ರೋಡ್ ಬ್ರೇಕ್ ಹಾಕ್ಯಾರ ಅನ್ನಂಗೆ. ಎಲ್ಲಾ ಕಡೆ ರೋಡ್ ಬ್ರೇಕ್ ಅದಾವ ನೋಡ್ತೀವಿ. ಇದು ಎಷ್ಟು ಸಾವು ಆಗ್ಯಾವಲ್ಲ ಈ ಸದ್ಯಕ್ಕೆ ಅಲ್ಲಿ ಒಟ್ಟು ಸಾವಿರ ಕಾರಣ ಪಿಡಬ್ಲ್ಯೂ ಅಧಿಕಾರಿಗಳೇ ಕಾರಣ. ಯಾಕಂದ್ರೆ ರೋಡ್ ಬ್ರೇಕ್ ಹೆಂಗ್ ಹಾಕ್ಬೇಕು, ಆ ರೋಡ್ ಬ್ರೇಕ್ ಕಾಣಸಂಗಿಲ್ಲ ರಾತ್ರಿ ಮಾಡಿ ಬಂದ್ರ ನಾವ್ ಬಳಿ ಪ್ರೂಫ್ ಅದಾವ. ರಾತ್ರಿ ಮಾಡಿ ಕಾಣಸಂಗಿಲ್ಲ, ಒಂದ್ ಏನಾರ ಅದಕ್ಕೆ ಒಂದ್ ರೇಡಿಯೋ ಮಾಡ್ಲಿ, ಒಂದ್ ಏನಾರೇ ಯಾವ್ದು ಏನಿಲ್ಲ, ಸುಮ್ಮ ರೋಡ್ ಮಾಡೋದು, ಊರಿಗೆ ತಂದು ಉಳಿದು ಮಾಲಿ ಏನದ ರೋಡ್ ಬ್ರೇಕ್ ಮಾಡೋದು, ಹಿಂಗ್ ಮಾಡಿ ರೋಡ್ ಬ್ರೇಕ್ ಜೀವ ಉಳಿಸು ಕಾಲಾಗಿರ್ತಾವ, ಜೀವ ಹೊಂಟಾವ ರೋಡ್ ಬ್ರೇಕ್. ಅಂತ ರೋಡ್ ಬ್ರೇಕ್ ಮಾಡಿದ್ರೆ ಇಂತ ಈ ಅಧಿಕಾರಿಗಳಿಗೆ ಎಷ್ಟು ಸಲ ಹೇಳಿದ್ರು ಇವ್ರಿಗೆ ಬುದ್ಧಿನೇ ಬರೋದಾಗ್ಯದ. ಅಲ್ಲಿ ತಿಂದಿರ್ತಾರ ಊರ್ದ ರೊಕ್ಕ ಅದ್ರೊಳಗ, ಮತ್ತ ಅವ್ರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅವ್ರಿಗೆ ಎಷ್ಟು ಏನ್ ಉಗುಳ್ರಿ ಏನ್ ಬೈತಿರಿ ಬೈದಿ ಅಧಿಕಾರಿಗಳಿಗೆ, ಅವ್ರಿಗೆ ಏನಂದ್ರ ಅವ್ರಿಗೆ ನಾಚಿಕಿಲ್ಲ. ಎಷ್ಟು ಜೀವ ಹೋಗ್ಯಾವ ಮಂದಿನೂ ಸುಮ್ಕೊಂಡ್ರಾಗ್ತದ. ಯಾರ ಮೇಲೆ ಆರೋಪ ಮಾಡತ್ರಿ? ಪಿಡಬ್ಲ್ಯೂ ಅಧಿಕಾರಿಗಳು ಅದೇನ್ ರೋಡ್ ಯಾವ ಹಾಕ್ಯಾನಲ್ಲ ಅವೆಲ್ಲ ಅವ್ರ ಮೇಲೆ. ಅದಕ್ಕೆ ಏನ್ ಮಾಡ್ಬೇಕೀಗ? ಏನಿಲ್ಲ, ಅದ್ ಯಾಕೆ ಸತ್ತಾರ ಅವ್ರಿಗೆ ಏನದ ಅದಕ್ಕ ಪರಿಹಾರ ಕೊಡ್ಬೇಕು. ಅಂತ ಏನ್ ರೋಡ್ ಬ್ರೇಕ್ ಹಾಕಿ ರೋಡ್ ಬ್ರೇಕ್ ಮಾಡ್ಯಾನದ ಅಂತವ್ರಿಗೆ ಏನದ ಶಿಕ್ಷೆ ಆಗ್ಬೇಕು. ಅವ್ರಿಗೆ ಕಾನೂನು ಪ್ರಕಾರ ಅವ್ರಿಗೆ ಏನ ಅವು ಬಾಮನ್ ಸತ್ತರಿ ಏನ ನಮಗ ಕರಿವಂಗೊಳಗ ರೋಡ್ ಬ್ರೇಕ್ ಅವಶ್ಯಕತೆ ಅದಾವ ಏನಿಲ್ಲ? ಅದಾವ, ಅವಶ್ಯಕತೆ ಅದಾವ. ರೋಡ್ ಬ್ರೇಕ್ ಅಲ್ಲಿ ಬೇಕು, ಕಂಪಲ್ಸರಿ ಬೇಕು. ಅದಕ್ಕೆ ಆದಂತದ್ದು ಒಂದು ರೋಡ್ ಬ್ರೇಕ್ ಆದಂತ ಅದಕ್ಕೆ ಒಂದು ಲಿಮಿಟ್ ಇರ್ತದ. ಲಿಮಿಟ್ ಕ್ರಾಸ್ ಮಾಡಿದೆವು. ರೋಡ್ ಬ್ರೇಕ್ ನೀವು ನೋಡಿ ಪ್ರತಿ ಒಂದು ಕಾರ್ ಗಾಡಿಯಲ್ಲಿ ಯಾವುದೇ ಒಂದು ದೊಡ್ಡ ಗಾಡಿ ಹೋದ್ರ ಬಿ ತೊಳಗ್ ಹತ್ತಾವ. ಎಷ್ಟೋ ಮಂದಿ ಬಿದ್ದಾಗ ಮನೆ ಬಿದ್ದು ನಾನೇ ಒಯ್ದ ಬಿಜಾಪ್ ಕಡಿಮೆ ಮಾಡೀನಿ. ಅದು ಬಿ ಸತ್ತಿರ್ಬೇಕು ಈಗ ಒಳ್ಳೆ ಮನುಷ್ಯ. ತಿಂಗಳದಾಗ ಒಂದ್ ಮನುಷ್ಯ ಸಾಯತ್ತದ, ಅಲ್ಲಿ ಸಾಯಿದ್ರಿಂದ ಬಡೋದ್ ಹೆಸರು ಬಿ ಕೆಡತ್ತದ. ಎಲ್ ಸತ್ತದ ಬಡೋದ, ಎಲ್ಲಿ ಬಡೋದ್ ಕಲಸಿಗಿ, ಎಲ್ ಸತ್ತದ ಬಡೋದ್ ಕಲಸಿಗಿ ಕೇಳಿ ಸಾಕಾಗ್ಯದ. ಮತ್ತು ಇದು ಸಂಬಂಧಪಟ್ಟ ಅಧಿಕಾರಿಗಳು ಒಬ್ಬರೇ ಆ ಕಡೆ ಅಲ್ಲಿ ಹೈತಾರ, ಅವ್ರು ಗಾಡಿಗಳು ಹತ್ಯಾವ. ಎಷ್ಟೋ ಈ ಕಡೆ ಡಿಸಿ ಹಿಡ್ಕೊಂಡು ಚಲೋ ಅಧಿಕಾರಿಗಳು ಇಲ್ಲಿ ಹೈದಾಡ ಇದು ಹುಡುಗಿ ಅವ್ರಿಗೆ ರೋಡ್ ಬ್ರೇಕ್ ಹೆಂಗ ಗೊತ್ತಿರ್ತದ, ಮತ್ತ ಗೊತ್ತಿದ್ದ ಹೆಂಗ ಕೂತಾರ. ಆದಷ್ಟು ಇದು ಹಿಡಿಯೋ ಸಂಬಂಧಪಟ್ಟ ಅಧಿಕಾರಿಗಳು ಮುಟ್ಟಬೇಕು. ಆ ರೋಡ್ ಬ್ರೇಕ್ ದೊಡ್ಡ ತೆಗೆದು ಸಣ್ಣ ಹಾಕ್ಬೇಕು. ಮತ್ತ ಆ ಕ್ರಾಶಿಗಿ ರೇಡಿಯಂ ಮತ್ತ ಪ್ರತಿಯೊಂದು ಏನೋ ರಾತ್ರಿ ಮಾಡಿ ದೂರದ ಕಾಣಿಸ್ಲಕ್ಕ ಏನೇನ್ ಹಾಕ್ತಾರಲ್ಲ ಅವೆಲ್ಲ ಹಾಕ್ಬೇಕಲ್ಲಿ. ಅಲ್ಲಿ ಏನೂನೇ ಇಲ್ಲ, ಸಿಗ್ನಲ್ ಬೋರ್ಡ್ ಇಲ್ಲ ಸರ್. ಯಾನು ಸಿಗ್ನಲ್ ಬೋರ್ಡ್ ಬಿಡ್ರಿ, ಯಾನೂನೇ ಇಲ್ಲ. ಬರೀ ರೋಡ್ ಮಾಡೋದು, ರೊಕ್ಕ ತಿನ್ನೋದು, ಅವ್ರ ಹೆಂಡ್ರ ಮಕ್ಳಿಗೆ ಎಸಿದಾಗ ಇಡೋದು, ಕೊಳ್ಳ ಬಂಗಾರ ಹಾಕ್ಸೋದು. ಅವರು ಎಸಿದಾಗ ಒಂದು ಇದನ್ನೇ ಆಗ್ಬಿಟ್ಟದ ಅವ್ರಿಗೆ.
ರೋಡ್ ನೋಡಿ ನೀವು ಗೆಟ್ ಸೌಕರ್ಯ ಇರ್ತಾರೆ ರೋಡ್ ಕಾಂಟ್ರಾಕ್ಟ್ ಇದ್ದವ್ರು ಕಂಡಪಟ್ಟಿ ಸೌಕರ್ಯ ಇರೋರು ಅವ್ರ ಸೌಕರ್ಯ ಯಾರು ಇಲ್ಲಿ ಜಗತ್ನಾಗೆ ಇಲ್ಲಿ ಸಾಯೋರೆಲ್ಲ ಬಡ್ರಿ ಸಾಯ್ತಾರ. ಬಡವ್ರು ರೋಡ್ ಮ್ಯಾಗ ಸಾಯಲಾಕ ನಮ್ದಿಟ್ಟು ಕುಂಡಿ ತುಂಬದ್ ಸಾಕತ್ತಾರ ಅವ್ರು. ಇಷ್ಟ ಹೇಳ್ತೀನಿ, ಇಷ್ಟ ಹೇಳಿ ನಾನು ಮಾತು ಮುಗಿಸ್ತೀನಿ. ನಾನು KRS ಪಕ್ಷ ನಗರ ಘಟಕದ ಅಧ್ಯಕ್ಷ ಅಣ್ಣ ಪೂಜಾರಿ ಅಂತೇಳಿ. ಇಲ್ಲಿ ನೋಡಬಹುದು, ನೀವು ವಿಡಿಯೋದಾಗ ತೋರಿಸ್ತೀನಿ. ಆ ಹೆಣ್ಮಕ್ಳು ಕಣ್ಣೀರ ಮತ್ತು ಅದೆಲ್ಲ ಶಾಪ ನಿಮ್ಮ ನಾಲಾಯಕಗಳೇ ನಿಮ್ಗೆಲ್ಲರಿಗೂ ತಡ್ತದದು, ಯಾರಿಗೂ ಬಿಡಂಗಿಲ್ಲ. ನಿಮ್ಮೇನ್ ಹಂಗನಾಗ ನಿಮ್ಗ ಅಂಜಿ ಪಿಂಜಿ ಏನಿಲ್ಲ. ನಿಮ್ಮಂತವ್ರಿಗೆ ಏನಂದ್ರು ಬಿ ಕಡಿಮೆನೇ ಅದ. ನೋಡ್ಬೋದ ಕಣ್ಣೀರ ಹೆಣ್ಮಕ್ಳು ಕಣ್ಣೀರ ನೀವು ಜೀವ ತಂದು ಕೂರ್ತೀರ. ಬಾಯಿ ಸತ್ತೋಳ ಆಕಿನ ಮಕ್ಳು ಅದಾವತ್ತ, 4-5 ಮಕ್ಳು ಅದಾವತ್ತ. ಅವ್ ಏನ್ ಪರಿಸ್ಥಿತಿ ಏನು ಒಬ್ಬ ನಮ್ಗ ಅವಪ್ಪ ಇಲ್ಲ, ಅದ್ರ ಏನ್ ಪರಿಸ್ಥಿತಿ ನಮ್ಗ್ ಗೊತ್ತದ. ಅದೇ ನಿಮ್ಮ ಅವಪ್ಪ ಸಾಯ್ಬೇಕು ಆಳೆ ನಿಮ್ಗ್ ಗೊತ್ತಾಗ್ತದ. ನಾ ನಿಮಗೆ ಇದು ಮುಖಾಂತರ ಹೇಳ್ತೀನಿ, ವಿಡಿಯೋ ಮುಖಾಂತರ ಆದಷ್ಟು ಬೇಗ ರೋಡ್ ಬ್ರೇಕ್ ತೆಗೆದು ಸಣ್ಣ ರೋಡ್ ಬ್ರೇಕ್ ಹಾಕ್ಬೇಕು. ಆ ಮಹಾರಾಷ್ಟ್ರ ವ್ಯಕ್ತಿ ನಮ್ ಕರ್ನಾಟಕದ ಬಂದ್ ಜೀವ ಕಳ್ಕೊಂಡನ. ನಮ್ कर्नाटकात भैयाकतानावा ह्यांचा रोड ब्रेक आमच्या गावाला या कसं होतं. आमच्या पैसे रोड ब्रेक येऊन बघा, तुमच्या गावाला येऊन आमची जीव गेलं ಅಂತೇಳಿ ಮಹಾರಾಷ್ಟ್ರದ ಭೈಯಾತಾನ. ನಮಗ್ ಬೈಬೇಡಪ್ಪ, ನಾಲೈಕ ಯಾವ ರೋಡ್ ಮಾಡ್ಯಾನಲ್ಲ ರೋಡ್ ಬ್ರೇಕ್ ಹಾಕಿ ಅಂತವು ಆ ಬದಮಾಸಗ್ ಬೈಯತ್ ಹೇಳತ್ತಿದ ನಾವು ಬಿ. ಯಾಕಂದ್ರೆ ನಮಗ ಅಷ್ಟು ಸಿಟ್ ಬರತ್ತದ್ರಿ, ನಾವು ಮಾತಾಡ್ಬಾರ್ದು. ಯಾಕಂದ್ರೆ ಮಾತಾಡುವಂತ ಪರಿಸ್ಥಿತಿ ನಮಗ್ ಬಂದ್ರೆ ಈಗ ಅದಕ್ಕೆ ನಾವು ಮಾತಾಡತ್ತಿದ್ದೇವ್. ಒಂದ್ ಜೀವ ಅದ ಹಳ್ಳಾಗತ್ತದ ನಮಗ. ಎಲ್ಲಾರ ಮನ್ಯಾಗರಿ ಎಲ್ಲರಿಗೆ ಅವಪ್ಪ ಅವ್ರ ಮಕ್ಕಳು ಅಂದ್ರೆ ಅವ್ರಿಗೆ ಒಂದು ಇದು ಇರ್ತದ. ಈಗ ಕಳ್ಕೊಂಡ ನೋಡ್ರಿ, ಇದೇ ಮನುಷ್ಯನ ಬಹುಶಃ ಮನೆಯವ್ರು ಕಾಣಿಸ್ತದ. ಇದು ಬಹಳ ಕೆಟ್ಟ. ನಮ್ಮ ಭಾಗನಾಗ ರೋಡ್ ಬ್ರೇಕ್ದಿಂದ ಬಹಳ ಮಂದಿ ಅನ್ಯಾಯ ಆಗ್ಯದ, ಕೆಟ್ಟ ಆಗ್ಯದ. ಎಷ್ಟೋ ಮಂದಿ ಮಕ್ಳು ಪರದೇಶ ಆಗ್ಯಾವ, ಅವುಗಳು ಕಳ್ಕೊಂಡ್ರ ಅಪ್ಪಗಳು ಕಳ್ಕೊಂಡ್ರ. ಇನ್ನು ಮುಂದೆ ಅಂತ ಯಾವ ಆಗ್ಬಾರ್ದಂದ್ರ ಈ 4 ಅಧಿಕಾರಿಗಳಿಗೆ ವಿಡಿಯೋ ಮುಟ್ಟಬೇಕಿದು. ಮತ್ತ ಶಾಸಕರು ಏನೋ ನಿಮ್ಗ ರೋಡ್ದವ್ರಿಗೆ ಅದು ಸರಿಯಾಗಿ ಅದು ಹೈ ಜಂಪ್ ಅದು ಏನೋ ಹಾಕಂತ ಏನು ಹೇಳಿಲ್ಲೇನ್ರಿ? ಶಾಸಕರು ಏನು ಕೇಳಿಲ್ಲ? ಶಾಸಕ ಸ್ಟ್ರಾಂಗ್ ಇದ್ರಿ ಇವೆಲ್ಲ ಆಗಂಗಿಲ್ಲ. ಶಾಸಕ ಸ್ಟ್ರಾಂಗ್ ಇಲ್ಲವ. ಇಟ್ಟ ತಡೆದು ನೋಡಿ ಶಾಸಕರು ಅದಾರಲ್ಲ ಸ್ಟ್ರಾಂಗ್. ಪೈಲಾನೇ ಶಾಸಕ MLA ಸ್ಟ್ರಾಂಗ್ ಇಲ್ಲ. ಈ ತರ ಘಟನೆ ಆದ್ರೂ ಯಾವುದೇ ರೀತಿ ಅವ್ರ ಏನ್ ಬಂದ್ ನಿಮ್ಗೆ ಏನ್ ಕೇಳಿಲ್ಲ? ಯಾರ್ ಕೇಳಲ್ರಿ. ಎಷ್ಟೋ ಹೆಣ ಬಿದ್ದು ಒಬ್ರು ಹೆಣ ತಕ ಯಾರ ಮನಿಗ್ ಹೋಗಿ ನಿಮ್ದು ಹ್ಯಾಂಗ್ ಸತ್ರು ಏನು ಅನವತ್ತನವ ಏನು ಕೇಳಿಲ್ಲ. ಅವ್ರಿಗೆ ಇನ್ಸೂರೆನ್ಸ್ ಯಾವ್ದು ಒಂದ್ ಏನಾರ ಒಂದ್ ಅನುಕೂಲ ಮಾಡ್ಲಿಲ್ಲ, ಏನೂ ಇಲ್ಲ. ಮತ್ತೆ ಪಾಪ ಮನೆ ಸತ್ತುದು ಪರದೇಶ ಆಗಿ ತಿರ್ಗಾಡತ್ತ ಕೂಸ್ಕೊಳ್ಳೋ ರೋಡ್ ಮ್ಯಾಗ. ಮತ್ತೆ ಈ ರೀತಿ ಆದ್ರೂ ಈ ಭಾಗದ ಶಾಸಕರ ಗಮನಕ್ಕೂ ಇದು ಬಂದಿರ್ತದ. ಮತ್ತ ಅವರು ಕಾಂಟ್ರಾಕ್ಟರ್ಗಳಿಗೆ ಹೇಳಿ ಸರಿಯಾಗಿ ಕಾಮಗಾರಿಕೆ ಮಾಡಿ ಅದೇ ಬೋಡೋದಾಗಿ ಹೇಳ್ಯಾರ. ಕಾಂಟ್ರಾಕ್ಟರ್ ನಮ್ದು ಇರ್ತದ ಕುಚ್ ಅಂತ ಹೇಳಿ ಅದೇ ಶಾಸಕನೇ ಹೇಳ್ಯಾನ. ಅವ್ರು ಕುಚ್ ಅವಾಗ ಅವ್ರ ಬೈಲಿನ ಹೇಳ್ತಾರಪ್ಪ ಅಂದ್ರ ಆ ಕುಚ್ ಗಿಡಕಿನ ಬೆನ್ ಹತ್ತಲಕ್ಕ ಶಾಸಕ. ಈ ಮುಂದಿನ ಸರ್ತಿ ಅವನ್ ಬರಂಗಿಲ್ಲ. ಇದೇ ಒಂದ್ ಚಾನ್ಸ್. ಇದ್ರಾಗೆ ಅವ ಬ್ಯಾಳಿ ಕುಚ್ಕೊಳತ್ತಾನ ಶಾಸಕ. ಮುಂದಿನ ದಿನಗಳಲ್ಲಿ ನೀವಂತ ಶಾಸಕರ ಇಟ್ಟ ಕರೆದು ನೋಡ್ರ ಶಾಸಕರು ನೀವೇನ್ MLA ಆಗಲ್ಲ ನಮ್ಗ್ ಗೊತ್ತಾಗ್ಯದ. ಇದೊಂದ್ ಏನಾರ ಮತ್ತೆ ಇದಕ್ ಶಾಸಕರು ಈ ಭಾಗದ ಶಾಸಕರು ಪರಿಹಾರ ಏನಾದ್ರು ಘೋಷಣೆ ಮಾಡ್ಬೇಕು. ಇದು ವಿಡಿಯೋ ಮುಖಾಂತರ ನೋಡಿ ಹೋಗಿ ಇಂತಾವ್ ಆರೋಪ ಮಾಡತಾನ ಅನ್ನ ಪೂಜೆ ಚರ್ಚೆ ಅಂತ ಗೊತ್ತಾಗಿ ಹೋಗಿ ಮಾಡ್ಲಿಲ್ಲ. ಕೂಡ್ಲೆ ಅವ್ರಿಗೆ ಒಂದ್ ಏನಾರ ಒಂದ್ ಮತ್ ಕೆಲವೊಂದು ವಿಡಿಯೋದಾಗೂ ನಿಮಗ ಅವ್ರು ಶಾಸಕರು ಏನೇ ಕೇಳಕ್ ಹೋದ್ರು ನೀವು ಅವ್ರಿಗೆ ಹೊರಗ್ ಹಾಕೋದಂತ ಪ್ರಯತ್ನ ಮಾಡಿದ್ರಿ ನಿಮ್ಗ ಅವರು. ಈ ಬಗ್ಗೆ ಏನ್ ಹೇಳ್ತೀರಿ? ಕಾಲೇಜ್ ಹೈಸ್ಕೂಲ್ ಡಿಗ್ರಿ ಕಾಲೇಜ್ ಬರ್ತದ. ಇದಕ್ಕೆ ಪೈಲ ಅದೇ MLA ಶಾಸಕ ಇದ್ದಕ್ರೆ ಮಾಡ್ದಿತ್ ನಾವ್ ಹೇಳಿದ್ದೆವು. ಅವಾಗೆ ಏನೋ ಮಾಡಿದ್ಲ. ಮತ್ ಈಗ ಬಂದಾವ್ ಇವ್ರು ಮಾಡ್ಲಿ ಇದು ಮಾಡ್ಯಾವ್. ಮತ್ ಈಗ ಪಾಪ ಇವ್ರ ಈಗ ಈ ವ್ಯಕ್ತಿಗೆ ಏನ ಆಗ್ಯದಲ್ಲ ಅವ್ರ ಮನಿಗ್ ಪರಿಹಾರ ಏನಾರ ಸರ್ಕಾರದಿಂದ ಒಂದು ಏನಾರ ಆರ್ಥಿಕ ಸಹಾಯ ಶಾಸಕರಾಗಿ ಅವ್ರು ಮಾಡ್ಬೇಕು. ಈ ಭಾಗ ಕೊಡ್ಬೇಕು. ಅವ್ ಮಹಾರಾಷ್ಟ್ರದವ್ ಇರ್ಲಕ್ಕ. ಯಾಕಂದ್ರೆ ನಮ್ ಕರ್ನಾಟಕದಾಗ ಬಂದು ಹಿಂಗೆಲ್ಲಾ ಜೀವ ಕಳ್ಕೊಂಡು ಅವ್ ಪಾಪ ಇದು ಮಾಡತಾರ. ನಮ್ಮ ಕರ್ನಾಟಕದ ಹೆಸರು ಕೇಳಬಾರ್ದು. ನಮ್ ಸ್ವಲ್ಪ ಸಹಾಯ ಮಾಡ್ಬೇಕು. ಮಾಡ್ಲಿಲ್ಲ ಅಂದ್ರೆ ಮಹಾರಾಷ್ಟ್ರದಾಗ ನಮ್ ಕರ್ನಾಟಕ ಚರ್ಚೆ ಬಡೋರ ಅವ್ರ ಇದ್ರಾಗ ನಾವು ಜೀವನಾಗಿ ಉಳ್ಕೋತೇವು. ನಾವು ಅವ್ರ ಕಡೆ ಕಾಯಿ ಬಯಸ್ಕೊಳ್ಳೋ ಕೆಲಸನೇ ಆಗ್ತಾವ. ನಮ್ಮ ಮಂದಿನೂ ಅವ್ರ ಕಡೆ ಹೋಗ್ತದ. ಆಳ್ಯಾಗ ನಮ್ಮವ್ರು ಯಾರ್ಯಾರು ಸತ್ರ ಅಂದ್ರೆ ನಮ್ಗ ಅವ್ರು ಹಿಂಗೆ ಮಾಡ್ತಾರೆ. ಆದಷ್ಟು ಬೇಗ ಪಾಪ ಅವನಿಗೆ ಬಡವಾದನ, ಅವನು ಒಬ್ಬ ಕಬ್ಬಿಂದು ಅಲ್ಲಿ ಕೆಲಸ ಮಾಡ್ತಾನ. ಅವನಿಗೆ ನ್ಯಾಯ ಸಿಗ್ಬೇಕಂತೇಳಿ ನಿಮ್ ಮಾಧ್ಯಮ ಮುಖಾಂತರ ನಾ ಕೈ ಮುಗಿದು ಕೇಳ್ಕೊತೀನಿ. ಇಷ್ಟ ಹೇಳಿ ನಾನು ಮಾತು ಮುಗಿಸ್ತೀನಿ. ಮತ್ತು ಆ ಕಣ್ಣೀರ ನೋಡ್ರಿ ಹೆಣ್ಮಕ್ಳು. नमस्ते. माइनस में 7:30 बजे सुबह को निकले था जी. और यहाँ आने को वो स्पीड ब्रेकर मुझे दिशा नहीं, स्पीड ब्रेकर बड़ा है बहुत. मुझे 6 में स्पीड ब्रेकर दिशा नहीं. वो स्पीड ब्रेकर ने स्पीड ब्रेकर से गाड़ी गई और पीछे मेरा औरत ऐसा उड़ पड़ी पीछे सिर पर. इस्लामपुर चला था. 2 जने थे. जुम्मा के दिन आए थे इधर. 2 दिन रहे. मामा पास अभी निकले थे सुबह में. ये बरडोल के पास सुबह को 8:30 बजे. क्या वो इसका स्पीड ब्रेकर का आरोप है, बाकी का आरोप नहीं. हाँ, PWD के ऊपर मेरी घटना हुई सो और किसकी नहीं होना. ऐसे वो स्पीड ब्रेकर काटो. मेरा अभी बोल क्या वो आने वाला नहीं है, और किसका नहीं होना वैसा. ऐसा हमारा तो है. मेरा नाम अब्दुल इमाम शेख. सुबह को और ऊर्जा पे नवे जाने से तो ऊर्जा फाई कर को ये बड़ोल गांव उंगर को जस्ट एग्जैक्ट नजीक से जी
एक 500 मीटर की बात है, वहाँ क्या रोड जंप है कर को पहचान नहीं क्या नहीं इसका। तो पहचान तो रहे तो इंसान क्या तो कर को जरा कोशिश कर को गाड़ी रोकता है, तो 45 नहीं और रोड जंप पूरा प्लेन हुई ऐसे जंप होते गाड़ी, यहाँ रोड जंप है करेंगे मालूम नहीं होता। उस तरह से ऐसा सी बहुत जने पड़ी था 10 ये दाल को बोलते थे 1 महीना 2 महीने ऐसे। ये नहीं वहाँ पहले रोड जंप नहीं थे वहाँ। वो क्या लोग डालने लगे जी, पब्लिक वहाँ के वो डालने लगे और लोगों को बहुत परेशानी हो रही है, वो करना पड़े पहले। उसकी वजह से क्या तो एक 15 एक्सीडेंट हमें देखिए हमारे पीछे कितने हुए मालूम नहीं। और आज वैसे एक 16 नंबर रहेगा ये। हाँ इस जगह पर उनका स्पॉट है जिनका रोड जंप की वजह से। और क्या नहीं, हाँ नहीं रोड जंप करना जो वहाँ का निकालना डालेंगे तो अच्छा पहचान रखना उसका, पहचान नहीं उसका रोड जंप यहाँ है कर को। सिग्नल नहीं क्या नहीं, पट्टी नहीं, लाल पट्टी नहीं, क्या क्या भी नहीं वहाँ। तो वो तो किसी मालूम नहीं होता जो बहुत लोग पड़ी परसों से क्रेडिट का कार पड़ी है, उसका क्या बोला नहीं होता हादसा ये हुआ। हमारा नाम मुन्ना भाई बड़ोल कर